ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು 2 kg ಅಕ್ಕಿಗೆ ನಾನು 2 kg ಅಕ್ಕಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. 2 kg ಅಕ್ಕಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನೊಂದು 150 ಗ್ರಾಮ್ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಸಿಮೆಣ್ಸಿನ್ಕಾಯಿನ 150 ಗ್ರಾಮ್ ಇದೆ, ಅದನ್ನು ಹಾಕ್ಬಿಟ್ಟು ನಾನು ಇವಾಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಾಗಿದೆ. ಇವಾಗ ಒಂದು ಹಿಡಿ ಪುದೀನಾನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹಿಡಿ ಪುದೀನಾನ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡೋಣ. ಪುದೀನ ಪೇಸ್ಟ್ ಆಗಿದೆ. ಇವಾಗ ಪುದೀನ ಪೇಸ್ಟ್ ಆದಮೇಲೆ ನಾವಿವಾಗ ಒಂದು ಹಿಡಿ ಕೊತ್ತಂಬರಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬಿಡೋಣ. ಈಗ ಒಂದು ಹಿಡಿ ಕೊತ್ತಂಬರಿ ಇದೆ ನೋಡಿ, ಕೊತ್ತಂಬರಿನ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಬಿಡೋಣ. ಕೊತ್ತಂಬರಿ ಪುದೀನ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆಗಿದ್ದಾದಮೇಲೆ ನಾವಿವಾಗ ಎಲ್ಲ 3 ಆಗಿದೆ. ಇವಾಗ ನಾನೊಂದು 4 ಟೊಮೆಟೊನ ನಾನಿವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. 4 ಟೊಮೆಟೊನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 4 ಟೊಮೆಟೊ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೋಡಿ ಇನ್ನೊಂದು 4 ಟೊಮೆಟೊನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 8 ಟೊಮೆಟೊನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. 1 kg ಅಕ್ಕಿಗೆ 4 ಟೊಮೆಟೊ ಥರ ಹಾಕ್ಕೊಂಡಿದ್ದೀನಿ, 8 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇವಾಗ ನಾನೊಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ದೊಡ್ಡ ಪಾತ್ರೆಗೆ ನಾನು 1 kgಗೆ 100 ಗ್ರಾಮ್ ಅಷ್ಟು ನಾನು 300 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 300 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಇವಾಗ 300 ಗ್ರಾಮ್ ಎಣ್ಣೆ ಹಾಕ್ಕೊಂಡು ಇವಾಗ ನಾನು ಅದಕ್ಕೆ ಅರ್ಧ kg ಅಷ್ಟು ಈರುಳ್ಳಿನ ನಾನು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗೋ ತನಕ ಇದ್ಬಿಟ್ಟು ನಾವು ಇವಾಗ 2 ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ಗೆ 1 ಸ್ಪೂನ್ ಬಿರಿಯಾನಿ ಮಸಾಲೆ ಪುಡಿ ಹಾಕಿದ್ದೀನಿ. ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ಹಾಕ್ಕೊಳ್ತೀನಿ. 1 kgಗೆ 1 ಸ್ಪೂನ್ ಹಾಕ್ತೀವಿ, ಮನೆಯಲ್ಲೇ ಮಾಡಿರೋಂಥದ್ದು. 1 ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಂಡ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ, ಈರುಳ್ಳಿ ಫ್ರೈ ಆಗೋ ತನಕ ನಾವು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಪೇಸ್ಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪೇಸ್ಟನ್ನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ. ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗಲಿ, ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನಾವು ಇವಾಗ ಒಂದು 2 kgಗೆ ನಾವು ಯಾವಾಗಲೂ ಮಾಡ್ತಿರ್ತೀವಿ ನೋಡು, ಒಂದು ಅರ್ಧ ಲೀಟ್ರಷ್ಟು ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲನೂ. ಇವಾಗ ನಾನು 8 ಟೊಮೆಟೊನೂ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ಅದನ್ನು ಕೂಡ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ನಾನೆಲ್ಲ ರುಬ್ಬಿ ಮಾಡ್ತಿರೋ ಅಂಥ ಬಿರಿಯಾನಿ, ಯಾವುದನ್ನು ನಾನು ಇದು ಕಟ್ ಮಾಡಿ ಹಾಕ್ತಿಲ್ಲ, ಈರುಳ್ಳಿ ಒಂದು ಬಿಟ್ಟು. ನಾನು ಇವಾಗ 2 kg ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 2 kg ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ. ತಿರುಗಿಸ್ಕೊಂಡು ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡೋಣ. ನೋಡಿ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 kgಗೆ 1 ಹಿಡಿಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು 2 ಹಿಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 2 ಹಿಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 2 ಹಿಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 15 ನಿಮಿಷ ನಾವು ಮುಚ್ಚಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಚಿಕನ್ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆ ಬಿಡೋ ತನಕ. ಚಿಕನ್ ಇಲ್ಲ ನೀರೆಲ್ಲ ಹೋಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 15-20 ನಿಮಿಷ ಬಿಟ್ಟಿದೆ ನೋಡಿ. ಇವಾಗ ನೋಡಿ ಚಿಕನ್ನಲ್ಲೆಲ್ಲ ಎಣ್ಣೆ ಬಿಟ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಮಗೆ ಅಕ್ಕಿಗೆ ನೀರು ಎಷ್ಟು ಹಾಕಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ಮುಚ್ಚಿ ಇನ್ನೊಂದು 5 ನಿಮಿಷ ನಾವು ಫ್ರೈ ಮಾಡೋಕ್ಕೆ ಬಿಡೋಣ. ಫ್ರೈ ಮಾಡೋಕ್ಕೆ ಬಿಟ್ಮೇಲೆ ನಾನು ನೋಡಿ 2 kg ಅಕ್ಕಿಗೆ ನಾನು ಇವಾಗ ಅಳತೆ ಮಾಡ್ಕೊಂಡಿದ್ದೀನಿ. 1 kg ಅಕ್ಕಿಗೆ 1.5 ಲೀಟ್ರ್ ನೀರು ಥರ ನಾನು 3 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾನು 4 ಲೀಟ್ರ್ ನೀರು ಹಾಕ್ಕೊಂಡಿಲ್ಲ, 3 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ 3 ಲೀಟ್ರ್ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ನೀರು ಕುದಿಯೋಕ್ಕೆ ಬಿಡೋಣ. ನೋಡಿ ನೀರು ಕುದಿಯೋಕ್ಕೆ ಬರ್ತಿದೆ. ಇವಾಗ ಒಂದ್ಸರಿ ತಿರುಗಿಸ್ಕೊಂಡು ನಾವು ಉಪ್ಪು ಖಾರ ಇದೆಯಾ ನೋಡ್ಕೋಬೇಕಾಗುತ್ತೆ. ನಾನು ಇವಾಗ 1 kg ಜೀರಾ ರೈಸ್ ಹಾಕ್ಕೊಂಡಿದ್ದೀನಿ. 1 kg ಸೋನಾ ಮಸೂರಿ ರೈಸ್ ಹಾಕ್ಕೊಂಡಿದ್ದೀನಿ. ನೋಡಿ 1 kg ಜೀರಾ ರೈಸ್ನ ಒಂದು ಅರ್ಧ ಗಂಟೆ, 2 ಅಕ್ಕಿನೂ ನಾನು ಒಂದು ಅರ್ಧ ಗಂಟೆ ನೆನೆಸಿದ್ದೆ. ನೋಡಿ ಜೀರಾ ರೈಸು ಸೋನಾ ಮಸೂರಿ ರೈಸ್ ಎರಡನ್ನೂ 1 kg ಹಾಕ್ಕೊಂಡಿದ್ದೀನಿ. 1 kg ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ತಿರುಗಿಸ್ಕೊಂಬಿಟ್ಟು ನಾವು ಮುಚ್ಚಿಬಿಡೋಣ. ಈಗ ಮುಚ್ಚಿ ಒಂದು ಕುದಿಲಿ. ಇವಾಗ ಒಂದು ಕುದಿ ಬರೋ ತನಕ ನಾವು ಜೋರೂರಿ ಇಟ್ಕೋಬೇಕಾಗುತ್ತೆ. ಜೋರೂರಿ ಇಟ್ಕೊಂಡು ನಾವು ಕುದಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ನೋಡಿ ಅಕ್ಕಿ ಚೆನ್ನಾಗಿ ಕುದಿಯೋಕ್ಕೆ ನೀರೆಲ್ಲ ಕುದೀತಾ ಬಂದಿದೆ. ಅಕ್ಕಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಈಗ
ಬೇಯ್ತಾ ಇರ್ಬೇಕಾದ್ರೆ ಇವಾಗ ನಾವು ಮುಚ್ಚಳ ಓಪನ್ ಮಾಡಿ ಮತ್ತೆ ನಾವು ಇವಾಗ ಇದು ಪಾತ್ರೆಗೆ ಕೆಳಗಡೆ ಒಂದು ಹೆಂಚಿಟ್ಕೊಳ್ತಾ ಇದ್ದೀವಿ ನೋಡಿ. ಈ ಥರ ಹೆಂಚಿಟ್ಬಿಟ್ಟು ನಾವು ಅನ್ನನ ನಾವು ಇಡಬೇಕಾದ್ರೆ ಹೆಂಚಿಗೆ ನಾವು ಪಾತ್ರೆಗೆ ಫುಲ್ಲು ಸಮವಾಗಿ ಉರಿ ಹತ್ತುತ್ತೆ. ಹಂಗಾಗಿ ನೋಡಿ ಇವಾಗ ತಿರುಗಿಸ್ಕೊಳ್ಳೋಣ. ಬಿರಿಯಾನಿ ರೆಡಿಯಾಗಿದೆ ನೋಡಿ. ತಿರುಗಿಸ್ಕೊಳ್ಳೋಣ. ಮಧ್ಯೆ ಮಧ್ಯೆ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ. ನಾನೊಂದು ದೊಡ್ಡ ಪಾತ್ರೆ ಇಟ್ಟಿದ್ದೆ. ಆ ಪಾತ್ರೆ ಅಕ್ಕಿ ನೆನೆಸಿದ್ನಲ್ಲ ಅದೇ ಪಾತ್ರೆಯಲ್ಲಿ ತುಂಬ ನೀರಿಟ್ಟಿದ್ದೆ, ಅದು ಸ್ಕಿಪ್ ಆಗಿಬಿಟ್ಟಿದೆ ನೋಡಿ. ಇವಾಗ ಬಿರಿಯಾನಿ ರೆಡಿ ಇದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಬಿರಿಯಾನಿ ಹೇಗೆ ಅನ್ನಿಸ್ತು ಅಂತ. ನಾನು ಯಾವಾಗಲೂ ಕುಕ್ಕರಲ್ಲಿ 1 ಗ್ಲಾಸ್ 2 ಗ್ಲಾಸ್ 4 ಗ್ಲಾಸ್ ಮಾಡಿದ್ದೆ. ಇವಾಗ 2 kgಗೆ ಜಾಸ್ತಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನಮಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.